ಚಟ್ಪಟ್ ಅಂತೇಳಿ ರೆಡಿಯಾಗೋ ಒಂದು ಪಲ್ಯ ತೋರಿಸ್ಬೇಕಂತ ಇವತ್ತು. ಏನೂ ಕಾಯಿಪಲ್ಯ ಇರಲಾರ್ದಾಗ ಈ ರೆಸಿಪಿ ಟ್ರೈ ಮಾಡ್ಬೋದು. ಅಥವಾ ಬಾಯಿ ಭಾಳ ಕೆಟ್ಟಾಗೂ ಮಸ್ತ್ ಟೇಸ್ಟ್ ಕೊಡ್ತದೆ, ಡಿಫ್ರೆಂಟ್ ಆಗಿರ್ತದೆ. ಟ್ರೈ ಮಾಡಿರಿ. ಇಲ್ಲಿ ನೋಡಿರಿ, ನಾನು ಇದಕ್ಕೆ ಒಂದು 3ರಿಂದ 4 ಉಳ್ಳಾಗಡ್ಡಿ, ಸ್ವಲ್ಪ ಮೊಸರು, ಒಂಚೂರು ಹುಳಿ ಇದ್ರೆ ಚಲೋ ಇರ್ತದೆ, ಸ್ವಲ್ಪ ಶೇಂಗಾ. ನಾನು ಇದನ್ನು ಚಾಕುದಿಂದ ಹೆಚ್ಕೋತ ಕೂತ್ರೆ ಲೇಟ್ ಆಗ್ತದೆ ಅಂಥೇಳಿ ಸಣ್ಣಾಗಿ ನಾನು ಈ ಎಳ್ಗೆ ಒಳಗೆ ಹೆಚ್ಲಿಕ್ಕತ್ತೀನಿ. ನಮ್ಮ ಕಡೆ ಇದಕ್ಕೆ ಮುಂಡ್ರಿಗಿ ಎಳ್ಗೆ ಅಂತಾರೆ. ಮಸ್ತ್ ಚೂಪ್ ಇರ್ತದೆ, ಕಬ್ಬಿಣದ್ದು. ನಮ್ಗೆ ಇದ್ರಾಗ ಕೆಲಸ ಮಾಡಲಿಕ್ಕೆ ಸರಳ ಆಗ್ತದೆ. ಈಗಿನ ಹುಡುಗರಿಗೆ ಇದನ್ನು ಹೆಚ್ಲಿಕ್ಕೂ ಬರೋಂಗಿಲ್ಲ, ಯೂಸ್ ಮಾಡಲಿಕ್ಕೂ ಬರೋಂಗಿಲ್ಲ. ಈಗ ನೋಡಿರಿ, ಇಲ್ಲಿ ನಾವು ಒಂದು ಪ್ಯಾನ್ ತೊಗೊಂಡು ಪ್ಯಾನಿಗೆ ಒಂದು ಸ್ವಲ್ಪ ಶೇಂಗಾ ಹಾಕ್ಕೊಂಡು ಅದನ್ನು ಸಣ್ಣ ಉರಿ ಒಳಗೆ ಹುರ್ಕೋಬೇಕು. ನೀವು ಜೋರಿಟ್ಟು ಹುರಿದ್ರೆ ಮ್ಯಾಲಿನ ಸಿಪ್ಪಿ ಕಪ್ಪಾಗ್ತಾವೆ ಅಷ್ಟೇ, ಅದರ ಒಳಗೆ ಚೆಂದಾಗಿ ಹುರಿಯೋಂಗಿಲ್ಲ. ಆಮೇಲೆ ಅದು ಪುಡಿ ಮಾಡ್ಕೊಂಡಾಗ ಸ್ವಲ್ಪ ಎಣ್ಣೆ ಬಿಡಬೇಕು. ಶೇಂಗಾ ಅಂದರೆ ಶೇಂಗಾದ್ದು ಟೇಸ್ಟ್ ಬರ್ತದೆ. ಆ ಥರ ಹಾಕ್ಬೇಕಂದ್ರೆ ನೀವು ಮೀಡಿಯಮ್ ಮತ್ತು ಸಣ್ಣ ಉರಿ ಒಳಗಿಟ್ಟು ಹುರಿರಿ. ಇವನ್ನ ಶೇಂಗಾನ ಚೆಂದಾಗಿ ಹುರ್ಕೊಂಡು ಆಮೇಲೆ ಇದನ್ನು ಅಬ್ಡ ಜಬ್ಡ ಆಗಿ ಪುಡಿ ಮಾಡ್ಕೋಬೇಕು. ಈ ಥರ ಸಿಂಪಲ್ ರೆಸಿಪಿ ನೋಡಬೇಕಾದ್ರೆ ನೀವು ನಮ್ಮ ಸವಿ ಕುಟೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇಲ್ಲಿ ನೋಡಿರಿ, ಈಗ ಶೇಂಗಾ ರೆಡಿ ಆದವು. ಈ ಶೇಂಗಾನ ಗ್ರೈಂಡ್ರಿಗೆ ಹಾಕಿ ಪಲ್ಸ್ ಮೋಡ್ನಾಗ ರುಬ್ಕೊಳ್ಳೋಣಂತ. ಭಾಳ ಸಣ್ಣ ಮಾಡಬೇಡ್ರಿ, ಅಲ್ಲಲ್ಲೇ ಬಾಯಾಗ ಕ್ರಂಚ್ ಸಿಕ್ತರೆ ಮಜಾ ಅನ್ನಿಸ್ತದೆ ಈ ಪಲ್ಯ ತಿನ್ನಲಿಕ್ಕೆ. ಇಲ್ಲಿ ನೋಡಿರಿ, ಗ್ರೈಂಡರ್ಗೆ ಹಾಕಿ ನಾನು ಜಸ್ಟ್ ಒಂದು 2 ಸತಿ ಪಲ್ಸ್ ಮೋಡ್ ಮಾಡ್ಕೊತೇನೆ. ಇದನ್ನು ಭಾಳಲ್ಲ, ಅದರಿಂದ ಕ್ರಂಚ್ ಹಾಗೆ ಉಳಿತದೆ. ಈ ಥರ ಶೇಂಗಾ ಪುಡಿನ ಮಾಡಿಟ್ಕೊಂಡ್ರೆ ಪಲ್ಯ ಅಂಕರ 5 ನಿಮಿಷನಾಗ ರೆಡಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಥರ ಶೇಂಗಾ ಪುಡಿ, ಅಗಸೆ ಪುಡಿ, ಗುರೆಳ್ಳು ಪುಡಿ, ಎಳ್ಳಿನ ಪುಡಿ ಇವನ್ನೆಲ್ಲ ನಾವು ಮೊದಲೇ ಮಾಡಿಟ್ಕೊಂಡ್ಬಿಟ್ಟಿರ್ತೀವಿ. ಅಂದ್ರೆ ಅಡುಗೆ ಮಾಡೋ ಮುಂದೆ ಸರಳ ಆಗ್ತದೆ ಅಂಥೇಳಿ. ಈಗ ನೋಡಿರಿ, ಇಲ್ಲಿ ಪ್ಯಾನಿಗೆ ಎಣ್ಣೆ ಹಾಕಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಆಗಲೇ ಹೆಚ್ಚಿಟ್ಕೊಂಡಿದ್ದಂಥ ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚಿ ಅದಕ್ಕೆ ಉಪ್ಪು, ಖಾರ ಹಾಕಿ ಫ್ರೈ ಮಾಡಿಕೊಂಡು ಅದು ತಾಳಿದ ಮೇಲೆ, ಭಾಳ ತಾಳಿಸ್ಬೇಕಂತೇನಿಲ್ಲ, ಸ್ವಲ್ಪ ಟ್ರಾನ್ಸ್ಲೂಷನ್ ಆದಮೇಲೆ ಅದಕ್ಕೆ ಶೇಂಗಾ ಪುಡಿ ಹಾಕ್ಕೊರಿ. ಶೇಂಗಾ ಪುಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಲಾಸ್ಟಿಗೆ ಮೊಸರು ಹಾಕಿ ಕೈ ಆಡಿಸ್ರಿ. ಮೊಸರು ಹಾಕಿದ ಮೇಲೆ ಒಂದು 5 ನಿಮಿಷ ಕೈ ಆಡಿಸ್ಕೊತಾನೆ ಇರ್ರಿ, ಅಂದ್ರೆ ಅದು ಮೊಸರು ಒಡೆಯಂಗಿಲ್ಲ. ಆಯ್ತು ನೋಡಿರಿ, ಇಷ್ಟು ಸಿಂಪಲ್ಲಾಗಿರೋ ಚಟ್ಪಂಟಾದಂಥ ಇರೋ ಉಳ್ಳಾಗಡ್ಡಿ ಪಲ್ಯ ರೆಡಿ. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಪಲ್ಯ ಇದ್ದಾಗಾತು, ಇರ್ಲಾರ್ದಾಗ ಅಂಕರ್ ಬೆಸ್ಟ್ ಆಪ್ಷನ್. ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿರಿ, ಹೇಳ್ರಿ. ಟ್ರೈ ಮಾಡ್ತಿರಲ್ಲ? ಇಂಥ ಸಿಂಪಲ್ ಮಸ್ತಾಗಿರೋ ರೆಸಿಪಿಗೋಸ್ಕರ ನೆಕ್ಸ್ಟ್ ವಿಡಿಯೋದಾಗ ಮತ್ತೊಂದು ರೆಸಿಪಿ ತೊಗೊಂಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ.